ನಮಸ್ಕಾರ ಸ್ನೇಹಿತರೆ, ತೆಲಂಗಾಣ ಸ್ಟೇಟ್ ಪೊಲೀಸ್ ನೇಮಕಾತಿಯಲ್ಲಿ 7,437 ಹುದ್ದೆಗಳಿಗೆ ಪೊಲೀಸ್ ಜಾಬ್ಸ್ಗೆ ಗೌರ್ಮೆಂಟ್ ಅಪ್ರೂವಲ್ ಸಿಕ್ಕಿದೆ. ಈ ನೇಮಕಾತಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್, ಸಬ್ ಇನ್ಸ್ಪೆಕ್ಟರ್, ಫೈರ್ ಫೈಟರ್, ಡೆಪ್ಯೂಟಿ ಜೈಲರ್, ವಾರ್ಡನರ್ ಇನ್ನೂ ಹಲವಾರು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡುತ್ತಿದ್ದಾರೆ. ಗಮನಿಸಿ ಸ್ನೇಹಿತರೆ, ಈಗ ಇದು ಜಸ್ಟ್ ಒಂದು ಪ್ರೆಸ್ ನೋಟ್ ಮಾತ್ರ, ಇನ್ನೂ ಡೀಟೇಲ್ ನೋಟಿಫಿಕೇಶನ್ ರಿಲೀಸ್ ಆಗಿಲ್ಲ. ಈ ವಿಡಿಯೋನಲ್ಲಿ ವೇಕೆನ್ಸಿ ಡೀಟೇಲ್ಸ್, ಎಕ್ಸ್ಪೆಕ್ಟೆಡ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಏಜ್ ಲಿಮಿಟ್ ಎಷ್ಟಾಗಿರಬೇಕು, ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರುತ್ತೆ ಹಾಗೂ ಕರ್ನಾಟಕ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾ ಅನ್ನೋದನ್ನು ಕಂಪ್ಲೀಟಾಗಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮತ್ತು ಯಾವುದೇ ಒಂದು ಮಾಹಿತಿನ ಮಿಸ್ ಮಾಡ್ಕೋಬೇಡಿ. ಇನ್ನೂ ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಆರ್ಗನೈಸೇಷನ್ ಬಂದು ತೆಲಂಗಾಣ ಸ್ಟೇಟ್ ಲೆವೆಲ್ ಪೊಲೀಸ್ ರಿಕ್ರೂಟ್ಮೆಂಟ್ ಬೋರ್ಡ್, ಸ್ಟೇಟ್ ತೆಲಂಗಾಣ ಗೌರ್ಮೆಂಟ್ ವತಿಯಿಂದ ಈ ಒಂದು ನೇಮಕಾತಿಯನ್ನು ನಡೆಸುತ್ತಿದ್ದಾರೆ. ಟೋಟಲ್ ವೇಕೆನ್ಸೀಸ್ ನೋಡಿ, ಟೋಟಲ್ ವೇಕೆನ್ಸೀಸ್ 7,437 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡುತ್ತಿದ್ದಾರೆ. ಕ್ವಾಲಿಫಿಕೇಷನ್ ಒಂದು ಎಕ್ಸಾಕ್ಟ್ ಆಗಿಲ್ಲ, ಇನ್ನೂ ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ಸೊ ಬೇಸಿಕಲಿ ನಿಮ್ಮ ಒಂದು 10th 12th ಮತ್ತು ಯಾವುದೇ ಒಂದು ಡಿಗ್ರಿ ಆಗಿದ್ದರೆ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಕೆಟಗರಿ ಒಂದು ತೆಲಂಗಾಣ ಸ್ಟೇಟ್ ಪೊಲೀಸ್ ಜಾಬ್, ಎಲ್ಲ ಡಿಸ್ಟ್ರಿಕ್ಸ್ ಅವರು ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ 3,697 ಹುದ್ದೆಗಳನ್ನು ನೇಮಕಾತಿ ಮಾಡ್ತಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ARಗೆ 1,052 ಹುದ್ದೆಗಳನ್ನು ನೇಮಕಾತಿ ಮಾಡ್ತಿದ್ದಾರೆ. ಕಾನ್ಸ್ಟೇಬಲ್ SPFಗೆ 1,380 ಹುದ್ದೆಗಳು, ಫೈರ್ ಫೈಟರ್ಗೆ 751 ಹುದ್ದೆಗಳು, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಿವಿಲ್ನಲ್ಲಿ 148 ಹುದ್ದೆಗಳು, ಸಬ್ ಇನ್ಸ್ಪೆಕ್ಟರ್ SPSಗೆ 44, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ 23, ವಾರ್ಡರ್ ಮೇಲ್ ಆರ್ ಫಿಮೇಲ್ ಹುದ್ದೆ ಇಬ್ಬರಿಗೂ ಅವಕಾಶ ಇದೆ ವಾರ್ಡರ್ ಹುದ್ದೆಯಲ್ಲಿ. ಸೊ 208 ಹುದ್ದೆಗಳು ಖಾಲಿ ಇದ್ದಾವೆ. ಡೆಪ್ಯೂಟಿ ಮ್ಯಾನೇಜರ್ ಜೈಲರ್ ಕೂಡ ಮೆನ್ ಮತ್ತು ವುಮೆನ್ ಇಬ್ಬರು ಅಭ್ಯರ್ಥಿಗಳಿಗೆ ಅವಕಾಶವಿದ್ದಾವೆ. 15 ಪೋಸ್ಟ್ಗಳು ಖಾಲಿ ಇದ್ದಾವೆ ಮತ್ತು ಅದರ SI ಕಾನ್ಸ್ಟೇಬಲ್ ಪೋಸ್ಟ್ಗೆ 119 ಹುದ್ದೆಗಳು ಖಾಲಿ ಇದ್ದಾವೆ. ಟೋಟಲ್ ಆಗಿ 3,000 ಅಧಿಕ ಹುದ್ದೆಗಳಿಗೆ ಈ ಒಂದು ನೇಮಕಾತಿಯನ್ನು ಮಾಡ್ತಿದ್ದಾರೆ. ಟೋಟಲ್ ಆಗಿ 7,437 ಅಧಿಕ ಹುದ್ದೆಗಳಿಗೆ ಈ ಒಂದು ತೆಲಂಗಾಣ ಸ್ಟೇಟ್ ಪೊಲೀಸ್ಗೆ ನೇಮಕಾತಿಯನ್ನು ಮಾಡ್ತಿದ್ದಾರೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ನಿಮ್ಮದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಆ್ಯಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ. ಸೊ ಡೀಟೇಲ್ ನೋಟಿಫಿಕೇಷನ್ ಇನ್ನೂ ರಿಲೀಸ್ ಆಗಿಲ್ಲ. ಸೊ ಬೇಸಿಕಲಿ 10th 12th PUC ಆದವರು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಇವನ್ ಡಿಗ್ರಿ ಆಗಿದ್ದರೆ ಹೈಯರ್ ಪೋಸ್ಟ್ಗೆ ಇದರಲ್ಲಿ ಅವಕಾಶ ಇರುತ್ತದೆ. ಏಜ್ ಲಿಮಿಟ್ ನೋಡಿ, ಏಜ್ ಲಿಮಿಟ್ ಕೂಡ ಅಫಿಷಿಯಲ್ ಆಗಿ ಇನ್ನೂ ರಿಲೀಸ್ ಆಗಿಲ್ಲ. ಸೊ ಪ್ರೀವಿಯಸ್ ರಿಕ್ರೂಟ್ಮೆಂಟ್ ಪ್ರಕಾರ ಮಿನಿಮಮ್ ಏಜ್ 18 ವರ್ಷ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ ಏಜ್ 22ರಿಂದ 30 ವರ್ಷವರೆಗೆ ಪೋಸ್ಟ್ಗಳ ಪ್ರಕಾರ ಇರುತ್ತದೆ. ಇದು ಪ್ರೀವಿಯಸ್ ನೋಟಿಫಿಕೇಷನ್ ಪ್ರಕಾರ. ಸೊ ನೋಟಿಫಿಕೇಷನ್ ಬಂದರೆ ಎಕ್ಸಾಕ್ಟ್ ಏಜ್ ಲಿಮಿಟ್ ಗೊತ್ತಾಗುತ್ತದೆ. ಸೊ ಆ ಒಂದು ನೋಟಿಫಿಕೇಷನ್ನ ಈ ಒಂದು ಚಾನಲ್ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಆವಾಗ ನೀವು ಡೌನ್ಲೋಡ್ ಮಾಡ್ಕೊಂಡು ತಿಳ್ಕೊಳ್ಳಬಹುದು. ಅಪ್ಲಿಕೇಶನ್ ಫೀ ಕೂಡ ಇನ್ನೂ ಅಫಿಷಿಯಲ್ ನೋಟಿಫಿಕೇಷನ್ ರಿಲೀಸ್ ಆದಮೇಲೆ ಗೊತ್ತಾಗುತ್ತದೆ. ಸೆಲೆಕ್ಷನ್ ಪ್ರೊಸೆಸ್ ನೋಡಿ, ಫಸ್ಟ್ಗೆ ಒಂದು ರಿಟರ್ನ್ ಎಕ್ಸಾಮ್ ಇರುತ್ತದೆ, ಆಮೇಲೆ ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಅಂತ ಇರುತ್ತದೆ, ಆಮೇಲೆ PET ಅಂತ ಮಾಡ್ತಾರೆ. ಸೊ ಈ 3 ಟೆಸ್ಟ್ಗಳು ಪಾಸಾದ ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೆ ಮತ್ತು ಆಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತದೆ. ಆಮೇಲೆ ಲಾಸ್ಟ್ಗೆ ಫೈನಲ್ ಮೆರಿಟ್ ಬೇಸ್ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡಲಾಗುತ್ತದೆ. ಆದರೆ ಅಫಿಷಿಯಲ್ ನೋಟಿಫಿಕೇಷನ್ ನಂತರ ಫೈನಲ್ ಸೆಲೆಕ್ಷನ್ ಪ್ರೊಸೆಸ್ ಕನ್ಫರ್ಮ್ ಆಗುತ್ತದೆ. ಸ್ಯಾಲ್ರಿ ಡೀಟೇಲ್ಸ್ ಕೂಡ ಇನ್ನೂ ರಿಲೀಸ್ ಆಗಿಲ್ಲ, ಆದರೆ ತೆಲಂಗಾಣ ಪೊಲೀಸ್ ಪೇ ರೂಲ್ಸ್ ಪ್ರಕಾರ ಸ್ಯಾಲ್ರಿ ನೀಡಲಾಗುತ್ತದೆ. ಅಪ್ಲಿಕೇಶನ್ ಡೇಟ್ಸ್ ಕೂಡ ಇನ್ನೂ ರಿಲೀಸ್ ಆಗಿರೋದಿಲ್ಲ. ಅಪ್ಲೈ ಸ್ಟಾರ್ಟ್ ಯಾವಾಗ ಮತ್ತು ಸ್ನೇಹಿತರೆ, ಇನ್ನೂ ಅಪ್ಲಿಕೇಶನ್ ರಿಲೀಸ್ ಆಗಿಲ್ಲ. ಸೊ ಲಾಸ್ಟ್ ಡೇಟ್ ಕೂಡ ರಿಲೀಸ್ ಆಗಿಲ್ಲ. ನೋಟಿಫಿಕೇಷನ್ ಬಂದ ತಕ್ಷಣ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತದೆ. ಈ ಕ್ವಶನ್ ತುಂಬಾ ಜನ ಕೇಳ್ತೀರಾ, ಕರ್ನಾಟಕ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ಬೋದಾ ಇಲ್ಲ ಅಂತ.
ಸೊ ಆನ್ಸರ್ ಏನಂದರೆ ಅಫಿಷಿಯಲ್ ನೋಟಿಫಿಕೇಷನ್ ಬಂದ ನಂತರ ಮಾತ್ರ ಕಂಪ್ಲೀಟ್ ಎಲಿಜಿಬಿಲಿಟಿ ಗೊತ್ತಾಗುತ್ತದೆ. ಲೋಕಲ್, ನಾನ್ ಲೋಕಲ್, ಓಪನ್ ಕಾಂಪಿಟೇಷನ್ ಎಲ್ಲ ಡೀಟೇಲ್ಸ್ ನೋಟಿಫಿಕೇಷನ್ ಅಲ್ಲೇ ಇರುತ್ತದೆ. ಆದ್ದರಿಂದ ಈಗಲೇ ಅಪ್ಲೈ ಬಗ್ಗೆ ಕನ್ಫ್ಯೂಸ್ ಆಗಬೇಡಿ. ಸೊ ಇಂಪಾರ್ಟೆಂಟ್ ನೋಟಿಸ್ ಅಂದರೆ ಈ ರಿಕ್ರೂಟ್ಮೆಂಟ್ಗೆ ಗೌರ್ಮೆಂಟ್ ಅಪ್ರೂವಲ್ ಇವಾಗ ಸಿಕ್ಕಿದೆ. ಸೊ ಪ್ರೆಸ್ ನೋಟ್ ಕೂಡ ರಿಲೀಸ್ ಆಗಿದೆ, ಆದರೆ ಡೀಟೇಲ್ ನೋಟಿಫಿಕೇಷನ್ ಇನ್ನೂ ಬಂದಿರೋದಿಲ್ಲ. ಸೊ ನೋಟಿಫಿಕೇಷನ್ ರಿಲೀಸ್ ಆದ ತಕ್ಷಣ ಸೊ ಇದರ ಒಂದು ಇನ್ನೊಮ್ಮೆ ಕ್ವಾಲಿಫಿಕೇಷನ್ ಆಗಲಿ, ಎಲಿಜಿಬಿಲಿಟಿ ಕ್ವಾಲಿಫಿಕೇಷನ್ ಆಗಲಿ, ಏಜ್ ಲಿಮಿಟು, ಸ್ಯಾಲ್ರಿ, ವೇತನ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಸಿಲೆಬಸ್ ಏನು, ಅಪ್ಲೈ ಡೇಟ್ಸ್ ಏನು, ಎಲ್ಲ ಇನ್ಫಾರ್ಮೇಷನ್ನ ಆವಾಗ ನಾನು ಇನ್ನೊಮ್ಮೆ ಅಪ್ಡೇಟ್ ಮಾಡ್ತೀನಿ. ಸೊ ಇದೊಂದು ಜಸ್ಟ್ ಒಂದು ಪ್ರೆಸ್ ಕಾನ್ಫರೆನ್ಸ್, ಜಸ್ಟ್ ಒಂದು ಪ್ರೆಸ್ ನೋಟಿಸ್ನ ಬಿಟ್ಟಿದ್ದಾರೆ. ಜಸ್ಟ್ ಒಂದು ನೋಟಿಸ್ ಯಾವ ಪೋಸ್ಟಿಗೆ ಕರೆದಿದ್ದಾರೆ, ಎಷ್ಟು ಪೋಸ್ಟಿಗೆ ಕರೆದಿದ್ದಾರೆ ಅಂತ. ಸೊ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ ಕ್ಲಿಯರಾಗಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನೂ ಡೈಲಿ ಗೌರ್ಮೆಂಟ್ ಜಾಬ್ಸ್ ಅಪ್ಡೇಟ್ಗಾಗಿ ಇಟ್ಸ್ ಮೈ ಜಾಬ್ ಚಾನಲ್, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.